ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುವಂತಹ ಜವಾರಿ ಚೌಳಿಕಾಯಿ ಪಲ್ಯ ಮಾಡಕತ್ತೇನೆ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗೆ ಈ ಪಲ್ಯ ತಿಂದ್ರಂತೂ 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತೀರಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್. ಹಾಗೆ ನೋಡ್ರಿ, ನಾನು ಚೌಳಿಕಾಯಿ ಸೋಸ್ಕೊಂಡೀನಿ, ಹಿಂದಿಂದು ಮುಂದಿಂದು ತಗೊಂಡು ಈಗ ಚಿಕ್ಕ ಚಿಕ್ಕದಾಗಿ ಕೈಲೇ ಕಟ್ ಮಾಡ್ಕೊಂಡೀನಿ. ಈಗ ನೋಡ್ರಿ, ಅವನ್ನ ತೊಳ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳಿಗೆ ಒಳಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ನೀವು ಅದನ್ನು ಹುರ್ಕೊಳ್ಬೇಕು. ನೀರಲ್ಲಿ ತೊಳೆದಿರ್ತೀರಲ್ಲ, ಹಾಗಾಗಿ ಈಗ ನೋಡ್ರಿ ನೀರಿನ ಅಂಶ ಎಲ್ಲ ಹೋಗಿತ್ತು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಸ್ವಲ್ಪ ಅವು ಕೆಂಪಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿರಿ, ಇಷ್ಟಾದರೆ ಸಾಕು. ಇವು ಕರೆಕ್ಟಾಗಿ ಹುರ್ಕೊಂಡೇನಿ. ಈಗ ಒಗ್ಗರಣೆ ಕೊಡ್ತೇನೆ ರೀ. ಈಗ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ. ಕರಿಬೇವು ಹಾಕ್ಕೋತೇನೆ ರೀ. ಕರಿಬೇವು ಚಟಪಟ ಆದಮೇಲೆ ನಾವು 1 ಈರುಳ್ಳಿ ಹಾಕ್ಕೊಳತ್ತೀನಿ. ಅವು ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ. ಈಗ ನಾನು ಈರುಳ್ಳಿನ ಚೆನ್ನಾಗಿ ಕೈ ಆಡಿಸ್ಕೊರಿ. ಈರುಳ್ಳಿ ಕೆಂಪಾದ್ಮೇಲೆ 1 ಟೊಮೆಟೊ ಹಾಕ್ಕೊಳತ್ತೀನಿ, ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ. ಈಗ ಚೆನ್ನಾಗಿ ಅವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನಷ್ಟು ಅರಿಶಿಣ ಪುಡಿ, ಹಾಗೆ ಹಸಿ ಖಾರ ಹಾಕ್ಕೊಳತ್ತೀನಿ ರೀ. 1 ಚಮಚೆ ಹಸಿ ಮೆಣಸಿನ್ಕಾಯಿದ್ದು ಖಾರ ಇದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರನ. ಈಗ ನಾ ಹುರ್ಕೊಂಡೇನಲ್ಲ, ಆ ಚೌಳಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಚೆನ್ನಾಗಿ ಕೈ ಆಡಿಸ್ಕೊರಿ. ಹಸಿ ಖಾರ ಹಾಕ್ಕೊಂಡಿರ್ತೀವಲ್ಲ, ಚೌಳಿಕಾಯಿ ಒಳಗದ್ದು ಚೆನ್ನಾಗಿ ಕೂಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಹಾಕ್ಕೋಬೇಕು. ಈಗ 2 ಸ್ಪೂನಷ್ಟು ಗುರೆಳ್ ಪುಡಿ ಹಾಕ್ಕೊಳ್ಳಿ. ಈ ಜವಾರಿ ಚೌಳಿಕಾಯಿ ಪಲ್ಯಕ್ಕೆ ಗುರೆಳ್ ಪುಡಿ ಇದ್ರೇ ಭಾಳ ರುಚಿ ಮತ್ತು ಬರುತ್ತೆ. ಈಗ ನೋಡಿರಿ, ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದೊಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಜವಾರಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಈಗ ನೋಡಿರಿ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳತ್ತೀನಿ. ಹಿಟ್ಟೆಲ್ಲ ನಾದಿಟ್ಕೊಂಡೇನಿ ನಾನು. ಈಗ ನಾದಿಟ್ಕೊಂಡು ಒಂದು ಉಳ್ಳಿ ತೊಗೊಂಡು ಒಣ ಹಿಟ್ಟು ಹಾಕ್ಕೊತೇನೆ ರೀ. ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ತಟ್ಕೊತೇನೆ ರೀ. ಅತ್ತಾಗ ನಮ್ಮ ಜವಾರಿ ಚೌಳಿಕಾಯಿ ಪಲ್ಯನೂ ರೆಡಿ ಆಯ್ತು. ಹಂಗೆ ಜೋಳದ ರೊಟ್ಟಿನೂ ರೆಡಿ ಆಗಕತ್ತೈತಿ. ಈಗ ನೋಡಿರಿ, ಇದನ್ನು ಲಟ್ಟಿಸ್ಕೊಂಡು ಕಾದಿರೋ ಹಂಚಿಗೆ ಹಾಕ್ಕೊಂಡು ರೊಟ್ಟಿನ ಸುಟ್ಕೊಂಡ್ಬಿಟ್ರೆ ನೋಡಿರಿ, ಜೋಳದ ರೊಟ್ಟಿ ರೆಡಿ ಆಯಿತು. ಈಗ ಜೋಳದ ರೊಟ್ಟಿನ ಚೌಳಿಕಾಯಿ ಪಲ್ಯ ಒಳಗೆ 2 ತಿನ್ನೋರು 3 ತಿಂತಾರೆ ನೋಡಿರಿ, ಅಷ್ಟು ರುಚಿ ಆಕೈತಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರಿ. ನನಗೆ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿರಿ.